ತಗೊಳ್ಳೋಕ್ಕಿಂತ ಮುಂಚೆ ನಾನು ಇಲ್ಲಿ ಕಾಯಿನ್ ನ ಇನ್ಸರ್ಟ್ ಮಾಡ್ಬೇಕಿತ್ತು. 1200 1200 ರೂಪಾಯಿ ಆಗತ್ತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಒಳ್ಳೆ ಮನುಷ್ಯನೇ ನಿಲ್ತಿರೋ ತರ ಇದೆ ಇದು. ಈಗ ನೋಡ್ತಾ ಇದೀರಾ ಅಲ್ವಾ, ಇದು ಮೊಲದ ಮಾಂಸ. ಇದು ನೋಡ್ತಾ ಇರೋದು ಡಕ್ಕಿಂಗ್ ಮಾಂಸ. ವೆರೈಟೀಸ್ ಆಗಿರೋ ಕ್ರಾಪ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸೇಫ್ ಆಗಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಸೊ ಹೋಗೋಕ್ಕಿಂತ ಮುಂಚೆ ಮಾಸ್ಕ್ ಹಾಕೊಂಡು ಹೋಗೋಣ. ಇವಾಗ ನಾವು ಹೋಗ್ತಾ ಇದೀವಿ. ನಾವು 6th ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಬಂದ್ವಿ. ಸೊ ಫ್ರೆಂಡ್ಸ್, ಬಿಫೋರ್ ಎಂಟ್ರಿಂಗ್ ಸ್ಯಾನಿಟೈಸರ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹಾಯ್, ಗುಡ್ ಈವ್ನಿಂಗ್. ಇದು ನಮ್ಮ ರಿಸೆಪ್ಷನ್. ಫ್ರೆಂಡ್ಸ್, ನೋಡ್ಬೋದು ನೀವು, ನಾನು ಇವಾಗ ಆಲ್ರೆಡಿ ಮಾಲ್ಗೆ ರೀಚ್ ಆಗಿದ್ದೀನಿ. ನಮ್ಮ ಬಿಲ್ಡಿಂಗ್ ಅದೇ, ಅಲ್ಲಿಂದ ಜಸ್ಟ್ ನಾವು ಮಾಲ್ಗೆ 2 minutes ವಾಕೇಬಲ್ ಅಷ್ಟೇನೆ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲ ಈಗ ಒಟ್ಟಿಗೆ ಹೋಗಿ ಗ್ರಾಸರಿ ಶಾಪಿಂಗ್ ಮಾಡೋಣ. ಕಾಣಿಸ್ತದೆ ಅಲ್ಲ ಫ್ರೆಂಡ್ಸ್ ನಿಮಗೆ, ಅದೇ ನಮ್ಮ ಬಿಲ್ಡಿಂಗ್. ಫ್ರೆಂಡ್ಸ್, ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ದೀನಿ. ನೋಡ್ಬೋದು ನೀವು, ತುಂಬಾ ಜನ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕಾರ್ನೇ ಯೂಸ್ ಮಾಡೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾನೇ ಕಡಿಮೆ. ಯಾರ ಹತ್ರ ಕಾರ್ ಇಲ್ಲ ಅಂತವ್ರು ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಕಾರ್ ರೇಟ್ ಎಲ್ಲ ತುಂಬಾನೇ ಚೀಪ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವ ಬ್ರ್ಯಾಂಡ್ಸ್ ಕಾರ್ ಬೇಕು ಎಲ್ಲಾ ತರದ್ದು ಇದೆ ಇಲ್ಲಿ. ಈಗ ಗಾಡಿ ನಂಬರ್ ಪ್ಲೇಟ್ಗೆ ತುಂಬಾನೇ ಕಾಂಪಿಟೇಷನ್ಸ್ ಇರುತ್ತೆ. ಸಿಂಗಲ್ ಡಿಜಿಟ್ ನಂಬರ್ ತಗೊಳಕ್ಕೆ, ಡಬಲ್ ಡಿಜಿಟ್ಸ್ ನಂಬರ್ ತಗೊಳಕ್ಕೆ ತುಂಬಾನೇ ಅಮೌಂಟ್ ನ ಸ್ಪೆಂಡ್ ಮಾಡ್ತಾರೆ. ಮಿಲಿಯನ್ಸ್ ಗಟ್ಲೆ ಸ್ಪೆಂಡ್ ಮಾಡ್ತಾರೆ. ನಾನು ಮೊನ್ನೆ ಒಂದು ನೋಡಿದೆ, ದುಬೈ V12 ಅನ್ನೋ ನಂಬರ್ಗೆ 7 million ಸ್ಪೆಂಡ್ ಮಾಡಿದ್ದಾರೆ ಆ ನಂಬರ್ ತಗೊಳ್ಳಿಕ್ಕೆ. ಸೊ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಎಲ್ಲ ನಂಬರ್ ಪ್ಲೇಟ್ ಇರೋರೆಲ್ಲ ಸ್ವಲ್ಪ ಇಲ್ಲಿ ರಿಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ನಿಮಗಲ್ಲಿ MMI ಅಂತ ಕಾಣಿಸ್ತಾ ಇದಲ್ವಾ, ಅದು ಲಿಕ್ಕರ್ ಶಾಪ್ ಮಾಲ್ಗೆ ಅಟ್ಯಾಚ್ ಆಗಿದೆ. ಫ್ರೆಂಡ್ಸ್, ನಾವಲ್ಲಿ ಪರ್ಚೇಸ್ ಮಾಡಬೇಕು ಲಿಕ್ಕರ್ಸ್ನ ಅಂತ, ಆಲ್ಕೋಹಾಲ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಲೈಸೆನ್ಸ್ ಕೂಡ ಇರಬೇಕು. ನಿಮಗೆ ಅದ್ರದ್ದು ವಿಡಿಯೋ ಬೇಕು ಅಂದರೆ ನನಗೆ ತಿಳಿಸಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ತುಂಬ ವಿಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಎಂಟ್ರಿ ಆಗಾಯ್ತು. ನೋಡ್ಬೋದು, ಇವಾಗ ನೀವಿಲ್ಲಿ ನಮಗೆ ಟೆಂಪರೇಚರ್ ಚೆಕ್ ಕೂಡ ಕ್ಯಾಮ್ರಾದಲ್ಲೇ ಕ್ಯಾಪ್ಚರ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಬಂದಾಯ್ತು. ಇದು ಮಾಲ್ ಆಫ್ ಎಮರೈಟ್ಸ್ ಅಂತ ನೋಡ್ಬೋದು. ಇದು ಫುಡ್ ಕೋರ್ಟ್, ಎಲ್ಲಾ ತರದ ಫುಡ್ ಎಲ್ಲಾದು ಇದೆ ಇಲ್ಲಿ. ಅರ್ದೀಸ್ ಇದೆ, KFC, ಮೆಕ್ಡೊನಾಲ್ಡ್ಸ್, ಯಾವ್ದು ಬೇಕು ಎಲ್ಲದು ಇಲ್ಲಿ ಸಿಗತ್ತೆ. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಟ್ರಾಲಿ ತಗೊಳಕ್ಕೆ ಬಂದಿದ್ದೀನಿ. ನೋಡ್ಬೋದು ನೀವು, ಸ್ಯಾನಿಟೈಸ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಹೇಗಿತ್ತಂದ್ರೆ, ಈ ಟ್ರಾಲಿ ತಗೊಳ್ಳೋಕ್ಕಿಂತ ಮುಂಚೆ ನಾನು ಇಲ್ಲಿ ಕಾಯಿನ್ ನ ಇನ್ಸರ್ಟ್ ಮಾಡ್ಬೇಕಿತ್ತು. ಆಮೇಲೆ ಇದರಿಂದ ಹಾಕ್ಬಿಟ್ಟು ನಾವು ತಗೋಬೋದಿತ್ತು ಕಾಯಿನ್ ನ. ಬಟ್ ಇವಾಗ ಕೊರೋನಾ ಇರೋದ್ರಿಂದ ಆತರ ಏನು ಇದ್ ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ಹೋಗೋಣ ಇವಾಗ. ಇವಾಗ ನಾನು ಇಲ್ಲಿ ಮೊಸರು ತಗೋತಾ ಇದ್ದೀನಿ. ಇದಕ್ಕೆ ಯೋಗರ್ಟ್ ಅಂತಾರೆ. ಇಲ್ಲೆಲ್ಲ ಇದೇ ತರ ಬಕೆಟ್ ಅಲ್ಲಿ ಸಿಗೋದು. ಇದು 2 kg ಇದೆ. 2 kgಗೆ 11 dirham. ನೋಡ್ಬೋದು, 200 rupees, 230 rupees ಸಮಥಿಂಗ್ ಆಗತ್ತೆ. ನೋಡಿ, ಇದು 2 kg ಇದೆ. ಈ ತರ ಬಕೆಟ್ ಅಲ್ಲಿ ಕೊಡ್ತಾರೆ. ನೆಕ್ಸ್ಟ್ ನೀವು ನೋಡ್ಬೋದು, ಇವನ್ ಸಣ್ಣ ಪ್ಯಾಕೆಟ್ಸ್ ಕೂಡ ಇದೆ. 150 ml ಗೆಲ್ಲ 20 rupees ಆ ತರ ಇರುತ್ತೆ. ಆಮೇಲೆ ಫ್ರೆಶ್ ಮಜ್ಜಿಗೆ ಕೂಡ ಇಲ್ಲಿ ಸಿಗತ್ತೆ. ಇದು ಇಲ್ಲಿ ಅವ್ರದ್ದೆ, ಲೋಕಲ್ ಅವ್ರದ್ದು, ಅಲೈನ್ ಫಾರ್ಮ್ಸ್ ಅವ್ರದ್ದು. ಇದು ಬಂದ್ಬಿಟ್ಟು 1 ಲೀಟರ್ಗೆ 5 dirham ಅಂದ್ರೆ 5.8 ಅಂದ್ರೆ 120 rupees ಆಗತ್ತೆ ಇಂಡಿಯಾ ಕನ್ವರ್ಟ್ ಮಾಡ್ಕೊಂಡ್ರೆ. ನೀವು ನೋಡ್ಬೋದು, ಇಲ್ಲೇ ಅಮೌಂಟ್ ಕೂಡ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಿ.
ಇವಾಗ ನಾನು ಆನಿಯನ್ ತಗೊಂತಾ ಇದ್ದೀನಿ ಇಂಡಿಯಾದು, ಅದು 3 kgಗೆ 6.95 ದಿರಮ್ ಅಂದ್ರೆ 7 ದಿರಮ್ ಆಗುತ್ತೆ. ನಾವು ಇಂಡಿಯಾ ಕನ್ವರ್ಟ್ ಮಾಡ್ಕೊಂಡ್ರೆ 140 ರುಪೀಸ್ ಆಗುತ್ತೆ. ನೋಡ್ಬೋದು ಚೆನ್ನಾಗಿದೆ ಆನಿಯನ್. ಇವಾಗ ನಾನು ಆಲೂಗೆಡ್ಡೆ ತಗೋತಾ ಇದ್ದೀನಿ. ಇದು 3 kg ಇದೆ. ಇದು ಈಜಿಪ್ಟ್ ಅವ್ರದ್ದು. ಸೊ 4.7 ಅಂತ ಹೇಳಿದ್ರೆ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಅಪ್ರಾಕ್ಸ್ ಒಂದು 100 ರುಪೀಸ್ 90-100 ಆಗತ್ತೆ. ಸೊ ತಗೋತಾ ಇದ್ದೀನಿ ನಾನು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಗೆಣಸು ಕೂಡ ಇಟ್ಟಿದ್ದಾರೆ, ಸ್ವೀಟ್ ಗೆಣಸು. ಇದು 1 kgಗೆ 200 ರುಪೀಸ್ ಇದೆ, 10 ದಿರಮ್ ಇದೆ. ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 200 ರುಪೀಸ್ ಆಗುತ್ತೆ. ಸೊಪ್ಪುಗಳು ತಗೊಳಕ್ ಬಂದಿದ್ದೀನಿ. ಇಲ್ಲಿ 2 ತರ ಸೊಪ್ಪು ಇಟ್ಟಿರ್ತಾರೆ. ಒಂದು ಲೋಕಲ್ ಅವ್ರದ್ದು ಇಟ್ಟಿರ್ತಾರೆ, ಒಂದು ಎಕ್ಸ್ಪೋರ್ಟ್ ಮಾಡೋದು ಇಟ್ಟಿರ್ತಾರೆ ಇಂಡಿಯಾದಲ್ಲ. ನೋಡ್ಬೋದು ನೀವು ಈ ಸೊಪ್ಪೆಲ್ಲ, ಈ ಕೊತ್ತಂಬರಿ ಸೊಪ್ಪೆಲ್ಲ 0.95 ಅಂದ್ರೆ 1 ದಿರಮ್. ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 20 ರುಪೀಸ್ ಆಗುತ್ತೆ. ಬಟ್ ಇದೇ ಇಲ್ಲಿ ಲೋಕಲ್ ನೀವು ನೋಡ್ಬೋದು 3.25 ದಿರಮ್ ಇದೆ. ಸೊ 3.25 ದಿರಮ್ ಅಂದ್ರೆ ಅಪ್ರಾಕ್ಸ್ ಒಂದು 70 ರುಪೀಸ್ ಆಗತ್ತೆ. ಎಲ್ಲಾ ತರದ ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್, ಈ ತರ ಸಿಗಲ್ಲ ಅಂತ ಏನಿಲ್ಲ. ನೆಕ್ಸ್ಟ್ ಪಾಲಕ್ ಸೊಪ್ಪು ಅಷ್ಟೇನೆ 1 ಕಪ್ಪಿಗೆ ನಾವಿಲ್ಲಿ 70 ರುಪೀಸ್ ಪೇ ಮಾಡಬೇಕು. ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಟೊಮ್ಯಾಟೊ ತಗೊಳ್ಳೋಣ ಅಂತ ಬಂದೆ. ನೋಡ್ಬೋದು ನೀವು ಟರ್ಕಿ ಟೊಮೊಟೊ 90 ರುಪೀಸ್ ಇದೆ. ಇಲ್ಲಿ ಇದು ನೋಡಿ ನೆದರ್ಲ್ಯಾಂಡ್ ಇಂದು ಟೊಮ್ಯಾಟೊ ತುಂಬಾನೇ ಚೆನ್ನಾಗಿದೆ. 500 to 600 ಆಗುತ್ತೆ. ಇದು 28 ದಿರಮ್ ಅಂತ ಹಾಕಿದ್ದಾರೆ. ಈ ಟೊಮ್ಯಾಟೊ ನೋಡ್ಬೋದು ನೀವು 59 ದಿರಮ್ ಅಂದ್ರೆ 1200 ರುಪೀಸ್. ಇಂಡಿಯಾ ಕನ್ವರ್ಟ್ ಮಾಡಿದ್ರೆ ಈ ಟೊಮ್ಯಾಟೊ kg 1200 1200 ರೂಪಾಯಿ ಆಗುತ್ತೆ. ಇದ್ ನೋಡಿ ಟೊರಿನೋ ಐ ಅಂತ, ಇದು ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ 1300 ರುಪೀಸ್ ಆಗತ್ತೆ. ಇದು ಫ್ರಾನ್ಸಿನ್ ಟೊಮ್ಯಾಟೊ, ಇದು ಅಷ್ಟೇ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 1100 ಆ ತರ ಆಗತ್ತೆ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಇದು ಟೊಮ್ಯಾಟೊ, ಇದನ್ನ ಶೇಪ್ ನೋಡಿ ಯಾವ ತರ ಇದೆ ಅಂತ. ಇದು ಅಷ್ಟೇ kg ಬಂದ್ಬಿಟ್ಟು 49.95 ದಿರಮ್ಸ್. ನಾವು ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ 1000 ರುಪೀಸ್ ಆಗುತ್ತೆ. ನೋಡಿ ಶೇಪ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ತರಕಾರಿ, ನೀವು ಇದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು. ನೀವು ಅನ್ಕೋಬಹುದು ಏನು ಸಿಗಲ್ಲ ಇಲ್ಲಿ, ತುಂಬಾನೇ ಕಷ್ಟ ಆಗತ್ತೆ ಇವರಿಗೆ ವೆಜಿಟೇಬಲ್ಸ್ ಫ್ರೂಟ್ಸ್ಗೆ ಎಲ್ಲ. ಬಟ್ ನೋಡಿ ತುಂಬಾ ಕಂಟ್ರೀಸ್ ಇಂದ ಇವರು ಇಂಪೋರ್ಟ್ ಮಾಡ್ಕೋತಾರೆ. ನಾಟ್ ಓನ್ಲಿ ಇಂಡಿಯಾ, ಎಲ್ಲಾ ಕಂಟ್ರೀಸ್, ಈಜಿಪ್ಟ್ ಆಗಿರ್ಬೋದು, ನೈಜೀರಿಯಾ, ಎಲ್ಲಾ ಕಡೆಯಿಂದನೂ ಇವರು ಇಂಪೋರ್ಟ್ ಮಾಡಿಬಿಟ್ಟು ಇಲ್ಲಿ ಸೆಲ್ ಮಾಡ್ತಾರೆ. ನಮಗೆ ಈ ತರದ್ದು ವೆಜಿಟೇಬಲ್ಸ್ ಸಿಗಲ್ಲ ಅನ್ನಂಗಿಲ್ಲ. ಸೌತೆಕಾಯಿ ಆಗಿರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಬದನೆಕಾಯಿ, ನೋಡಿ ನಿಂಬೆಹಣ್ಣು ಕೂಡ ಇದು ಸಿಗತ್ತೆ. ಎಲ್ಲದೂ ಇಲ್ಲಿ ಸಿಗತ್ತೆ ನಮಗೆ. ಈವನ್ ಕ್ಯಾಪ್ಸಿಕಮ್ ಅಲ್ಲೂ ಕೂಡ ಬರೀ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಅಲ್ಲ, ರೆಡ್, ಯೆಲ್ಲೋ ಎಲ್ಲಾ ಕಲರ್ ಕ್ಯಾಪ್ಸಿಕಮ್ ನಮಗೆ ಸಿಗತ್ತೆ. ಹಾಗೆ ವೆಜಿಟೇಬಲ್ಸ್ ತರ ನಮಗೆ ಫ್ರೂಟ್ಸ್ಗಳು ಕೂಡ ಸಿಗುತ್ತೆ ಇಲ್ಲೂ ಫ್ರೂಟ್ಸ್ಗಳನ್ನೂ ಅಷ್ಟೇ ಎಲ್ಲಾ ಕಂಟ್ರೀಸ್ ಇಂದನೂ ಇಂಪೋರ್ಟ್ ಮಾಡ್ತಾರೆ. ಥೈಲ್ಯಾಂಡ್ ಇರ್ಬೋದು, ಟರ್ಕಿ, ಫ್ರಾನ್ಸ್ ಎಲ್ಲಾ ಕಡೆಯಿಂದನೂ ಇವ್ರು ಫ್ರೂಟ್ಸ್ ನ ಇಂಪೋರ್ಟ್ ಮಾಡಿರ್ತಾರೆ. ನೋಡ್ಬೋದು ನೀವು ಇವಾಗ ದಾಳಿಂಬೆ, ಇದು ಇಂಡಿಯಾದು ಕಿವಿ ಫ್ರೂಟ್. ನಾವು ಟೇಸ್ಟ್ ಮಾಡಿದ್ವಿ ಎಲ್ಲಾ ಕಂಟ್ರೀಸ್ ಫ್ರೂಟ್ಸ್ಗಳನ್ನ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರೋದು ನೀವು ಚಿಕನ್ ಮತ್ತೆ ಮೀಟ್ ಸೆಕ್ಷನ್. ಫ್ರೆಂಡ್ಸ್ ನಮಗೆ ಇಲ್ಲಿ ಇಂಡಿಯಾ ತರ ಲೈವ್ ಆಗಿ ಕಟ್ ಮಾಡಿ ಕೊಡಲ್ಲ ಮೀಟ್ ಆಗಿರ್ಬೋದು, ಕೋಳಿನ. ಯಾಕಂತ ಹೇಳಿದ್ರೆ ಅದು ಇಲ್ಲಿ ರೆಸ್ಟ್ರಿಕ್ಟೆಡ್. ನೀವು ನೋಡ್ಬೋದು ಇವ್ರು ಆಲ್ರೆಡಿ ಇದನ್ನ ಕಟ್ ಮಾಡಿ ಫ್ರೀಸರ್ ಅಲ್ಲಿ ಇಟ್ಟಿರ್ತಾರೆ. 1 or 2 days ಬಿಫೋರ್ ಕಟ್ ಮಾಡಿ ಇಟ್ಟಿರ್ತಾರೆ. ನಮಗೆ ಡಿಫ್ರೆಂಟ್ ಪಾರ್ಟ್ಸ್ ಯಾವ್ದು ಬೇಕು ಅಂದ್ರೂ ಸಪರೇಟ್ ಆಗಿ ಸಿಗತ್ತೆ.
ಈವನ್ ಇಲ್ಲಿ ಕಾಣಿಸ್ತದಲ್ಲ, ಇದು ಮಟನ್ದು, ಇದ್ರಲ್ಲಿ ಕೈಮಾ ಕೂಡ ನಾವು ಮಾಡ್ಬೋದು. ಸೊ ಇದನ್ನೇ ಇವರು ನಮಗೆ ಫ್ರೆಶ್ ಅಂತ ಹೇಳ್ತಾರೆ, ನಾವು ಇದನ್ನೇ ಫ್ರೆಶ್ ಅಂತ ತಗೊಂಡು ತಿಂತೀವಿ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಇದು ರ್ಯಾಬಿಟ್. ಆಕ್ಚುಲಿ ಇದು ಇಂಡಿಯಾದಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ, ತುಂಬಾನೇ ಕಷ್ಟ. ಬಟ್ ಇಲ್ಲಿ ಯಾವಾಗ್ಲೂ ಇದು ಸಿಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಡಕ್. ಇದು ಅಷ್ಟೇ, ಯಾವಾಗ್ಲೂ ಇಲ್ಲಿ ಇಟ್ಟಿರ್ತಾರೆ. ಬಂದಿರೋದು ಸೀ ಫುಡ್ ಸೆಕ್ಷನ್ಗೆ. ಇಲ್ಲಿ ನೋಡ್ಬೋದು ನೀವು ಲೈವ್ ಆಗಿ ಕ್ರಾಬ್ ಕೂಡ ಇಟ್ಟಿದ್ದಾರೆ. ಇದನ್ನ ಕೂಡ ನಮಗೆ ಬೇಕಂದ್ರೆ ಕಟ್ ಮಾಡಿ ಕೊಡ್ತಾರೆ. ನೋಡ್ಬೋದು ಅದು ಕೆಜಿ ಬಂದ್ಬಿಟ್ಟು 160 ದಿರಾಮ್ ಇತ್ತು. ನೋಡಿ ಎಷ್ಟು ವೆರೈಟೀಸ್ ಆಗಿರೋ ಕ್ರಾಬ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಇವಾಗ ನೀವು ನೋಡ್ತಾ ಇರೋದು ಫಿಶ್. ಇದನ್ನ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸ್ಲೈಸ್ ಮಾಡಿ ಇಟ್ಟಿರ್ತಾರೆ. ಇವಾಗ ನಾನ್ ತೋರಿಸ್ತಾ ಇರೋದು ನಿಮಗೆ ಸಾಲ್ಮನ್ ಫಿಶ್. ಇದು ನಾರ್ವೆದು 155 ದಿರಾಮ್ ಇದೆ. ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 3000 ರುಪೀಸ್ ಆಗತ್ತೆ. ಇಲ್ಲಿ ಸ್ಕ್ವಿಡ್ ಕೂಡ ನೋಡ್ಬೋದು. ಇದು ಅಷ್ಟೇ ವೈಟ್ನಿಂಗ್ ಫ್ರೆಶ್ ಅಂತ. ಸ್ಟ್ರಿಂಗ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಇಂಡಿಯಾದ ಸ್ಟ್ರಿಂಗ್ಸ್ ಕೂಡ ಇದೆ. ಇದು ಇಲ್ಲಿ ಕೆಜಿ ಬಂದ್ಬಿಟ್ಟು 170 ರುಪೀಸ್, 170 ದಿರಾಮ್ ಸಾರಿ. ಫ್ರೆಂಡ್ಸ್ ನೋಡ್ತಾ ಇದ್ರಿ ಅಲ್ವಾ, ಎಷ್ಟು ಡಿಫ್ರೆಂಟ್ ಕಂಟ್ರೀಸ್ ಫಿಶ್ ಕೂಡ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನಮಗೆ ಯಾವ್ದು ಬೇಕು ಅದನ್ನ ಅವರು ನಮಗೆ ಕಟ್ ಮಾಡಿ ಕೊಡ್ತಾರೆ. ಪ್ರೈಸಸ್ ಕೂಡ ಇಲ್ಲಿ ಇದೆ, ನೋಡ್ಬೋದು ನೀವು. ಟರ್ಕಿದಿದೆ, ಇಂಡಿಯಾದಿದೆ, ಇಲ್ಲಿ ಲೋಕಲ್ ಫಿಶ್ಗಳಿದೆ, ಈಜಿಪ್ಟ್ ಎಲ್ಲಾದ್ರದ್ದು ಫಿಶ್ ಇದೆ ಇಲ್ಲಿ. ನಾನಿವಾಗ ಇರೋದು ವಾಟರ್ ಸೆಕ್ಷನ್ ಅಲ್ಲಿ. ನೀವು ತುಂಬಾ ಜನ ಅನ್ಕೋತೀರಾ ಗಲ್ಫ್ ಕಂಟ್ರೀಸ್ ಅಲ್ಲಿ ನೀರಿಗೆ ತುಂಬಾನೇ ಕಷ್ಟ, ಯಾಕಂದ್ರೆ ಇಲ್ಲಿ ಪೆಟ್ರೋಲಿಯಂ ಜಾಸ್ತಿ ಅಂತ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇವಾಗ ಇಲ್ಲಿ ಅರ್ಧ ಲೀಟರ್ ನೀರ್ಗೆ ನಾವು ಇಂಡಿಯಾದಲ್ಲೆಲ್ಲ ಆಲ್ಮೋಸ್ಟ್ 10 ರುಪೀಸ್ ಹಂಗೆಲ್ಲ ಸಿಗತ್ತೆ. ಇಲ್ಲಿ ಅರ್ಧ ಲೀಟರ್ ನೀರ್ಗೆ 20 ರುಪೀಸ್ ಆ ತರ ಪೇ ಮಾಡ್ಬೋದು. ಬಟ್ ಪೆಟ್ರೋಲ್ ವಾಟರ್ಗೆ ಕಂಪೇರ್ ಮಾಡಿದ್ರೆ ವಾಟರ್ ರೇಟ್ ಸ್ವಲ್ಪ ಕಡಿಮೆನೇ ಇದೆ. ಡಿಪೆಂಡ್ಸ್ ಅಪಾನ್ ಬ್ರ್ಯಾಂಡ್ಸ್ ನಾವು ಯಾವ್ದು ತಗೋತೀವಿ ಅಂತ. ನಾನಿವಾಗ ತೋರಿಸ್ತಾ ಇರೋದು ವಾಲ್ವಿಕ್ ಅಂತ. ಇದು 1.5 ಲೀಟರ್ ಇದೆ. ನಾವು ಇದು 9 ದಿರಾಮ್ ಆಗತ್ತೆ ಇಲ್ಲಿ. ಬಟ್ ನಾವು ಅದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 180 ರುಪೀಸ್ ಆಗತ್ತೆ. ಇಲ್ಲಿ ಕುಕ್ಡ್ ಫುಡ್ ಕೂಡ ಸಿಗತ್ತೆ. ಈಗ ಡೈಲಿ ಯಾರು ಮನೇಲಿ ಮಾಡ್ತಾರೆ, ಮನೇಲಿ ಮಾಡಿ ಬೇಜಾರಾಗಿರುತ್ತಲ್ವಾ, ಅಂತವ್ರು ಇಲ್ಲಿ ಬಂದು ತಗೋತಾರೆ. ಇವನ್ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ. ಇವಾಗ ನೋಡ್ತಾ ಇರೋದು ಬಿರಿಯಾನಿ. ನೀವು ಸಲಾಡ್ಸ್ ಇಟ್ಟಿರ್ತಾರೆ. ಇವಾಗ ಬಂದ್ ತರ ಕಾಣಿಸ್ತಾ ಇದಲ್ಲ ಫ್ರೆಂಡ್ಸ್, ಇದು ಬಿರಿಯಾನಿ. ಆಕ್ಚುಲಿ ಡಕ್ ಇಟ್ಟಿದ್ದಾರೆ, ಫ್ರೈಡ್ ಚಿಕನ್, ಇವನ್ ಲೆಗ್ ಪೀಸ್, ಏನ್ ಬೇಕು ಎಲ್ಲಾದು ಸಿಗುತ್ತೆ. ಬಾಯ್ಲ್ಡ್ ಪೊಟ್ಯಾಟೋಸ್ ಕೂಡ ಸಿಗುತ್ತೆ, ಬಾಯ್ಲ್ಡ್ ಎಗ್ ಸಿಗುತ್ತೆ ನಮಗೆ. ನಾನು ಒನ್ ಆಫ್ ಮೈ ಫೇವ್ರೆಟ್ ಸೆಕ್ಷನ್ಗೆ ಬಂದಿದ್ದೀನಿ, ಅದು ಕೂಲ್ ಡ್ರಿಂಕ್ ಸೆಕ್ಷನ್. ನಾನು ಇಲ್ಲಿ ತುಂಬಾ ಜ್ಯೂಸ್ ನ ಟ್ರೈ ಮಾಡೋದು ಅಂದ್ರೆ ಇದು ರಾಣಿ ಜ್ಯೂಸ್ ಅಂತ ಹೇಳ್ಬಿಟ್ಟು. ಇದು ಪಲ್ಪಿ ಜ್ಯೂಸ್. ಆಕ್ಚುಲಿ ಇದು ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಬರುತ್ತೆ. ಮ್ಯಾಂಗೋ, ಪೈನಾಪಲ್, ತುಂಬಾ ಫ್ಲೇವರ್ಸ್ ಇದೆ, ಆರೆಂಜ್ ಎಲ್ಲ. ನಿಮಗೆ ಇದು ಇಂಡಿಯಾದಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತೆ. ಪಲ್ಪಿಯಾಗಿ ರಿಯಲ್ ಫ್ರೂಟ್ ತಿನ್ನೋ ಫೀಲಿಂಗೇ ಸಿಗತ್ತೆ. ಫ್ರೆಂಡ್ಸ್ ಇವಾಗ ನಾನ್ ತೋರಿಸ್ತಾ ಇರೋದು ನಿಮಗೆ ಒನ್ ಆಫ್ ದ ಡೈಲಿ ರಿಕ್ವೈರ್ಮೆಂಟ್ ಅಂತಾನೆ ಹೇಳ್ಬೋದು. ಅದ್ ಬಂದ್ಬಿಟ್ಟು ಹಾಲು. ನೋಡ್ಬೋದು ನೀವು ಫ್ರೆಂಡ್ಸ್, ಅಲ್ಮರಾಯಿ ಅಂತ. ಇದು ಇಲ್ಲಿ ಅವ್ರದೇ ಬ್ರ್ಯಾಂಡ್. 100% ಪ್ಯೂರ್ ಕೌ ಮಿಲ್ಕ್ ಅಂತ. ಫುಲ್ ಫ್ಯಾಟ್ 2 ಲೀಟರ್ಸ್. ಸೊ ಇಲ್ಲಿ 2 ಲೀಟರ್ಸ್ಗೆ 10.50 ಇದಾಕಿದ್ದಾರೆ, ದಿರಾಮ್ಸ್ ಹಾಕಿದ್ದಾರೆ. ಬಟ್ ನಾವ್ ಇದನ್ನ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 210 ರುಪೀಸ್ ಆ ತರ ಆಗತ್ತೆ. ನೋಡ್ಬೋದು ನೀವು ಇಲ್ಲಿ ನಮಗೆ ನೋಡಿ ಇಲ್ಲಿ ಫ್ರೆಶ್ ಎಗ್ಸ್ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು 17 ದಿರಾಮ್, ಆಲ್ಮೋಸ್ಟ್ ಒಂದು 330 ರುಪೀಸ್ ಆ ತರ ಆಗತ್ತೆ. ಇವನ್ ಆರ್ಗ್ಯಾನಿಕ್ ಎಗ್ಸ್, ಒಮೆಗಾ 3 ಎಲ್ಲ ಸಿಗತ್ತೆ. ನೋಡ್ಬೋದು ನೀವು, ಕ್ವಾಯಿಲ್ ಎಗ್ಸ್ ಕೂಡ ಸಿಗತ್ತೆ ಇಲ್ಲಿ, ಕ್ವಾಯಿಲ್ಸ್ ಎಗ್.
ಇದು ನಾನು ಟ್ರೈ ಮಾಡಿಲ್ಲ. ಇದು 12 ಎಗ್ಗಿಗೆ 30 ರುಪೀಸ್ ಅಂದ್ರೆ 600 ರುಪೀಸ್. ಇದು ಇಷ್ಟು ಎಗ್ಸಿಗೆ ಇಷ್ಟಿಷ್ಟೇ ಇರುತ್ತೆ ಇದು. ಫ್ರೆಂಡ್ಸ್, ಇವಾಗ ನಾನಿರೋದು ಒನ್ ಆಫ್ ಮೈ ಫೇವ್ರೆಟ್ ಸೆಕ್ಷನ್. ಇವನ್ ಮಕ್ಳಿಗೆ ಕೂಡ ಫೇವ್ರೆಟ್ ಇದು. ನಾನಿರೋದು ಚಾಕ್ಲೇಟ್ ಸೆಕ್ಷನ್ ಅಲ್ಲಿ. ನೋಡ್ಬೋದು ನೀವು, ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ ಸಿಗತ್ತೆ ಇಲ್ಲಿ. ನೋಡ್ಲಿ, ಲಿಂಡಾರ್ ಅಂತ, ಇದು ನಂಗೆ ತುಂಬಾನೇ ಫೇವ್ರೆಟ್ ಚಾಕ್ಲೇಟ್. ಇದು ಬಂದ್ಬಿಟ್ಟು 11 ದಿರಮ್, ಸೊ 200 ರುಪೀಸ್ ಆಗತ್ತೆ. ಡಾರ್ಕ್ ಚಾಕ್ಲೇಟ್ ನೋಡ್ಬೋದು ನೀವು. ಮಡಾಸ್ಕರ್, ಬಾಡಿವಾ ಇದೆ. ಇವನ್ ಇಲ್ಲಿ ಡೈರಿ ಮಿಲ್ಕ್ಸ್ ಕೂಡ ಸಿಗತ್ತೆ. ಡೈರಿ ಮಿಲ್ಕ್ ಬಬ್ಲಿ ಇದೆ, ಓರಿಯೋ ಇದೆ, ಫ್ರೂಟ್ ಅಂಡ್ ನಟ್ ಎಲ್ಲ ಸಿಗತ್ತೆ. ಇವಾಗ ನಾನಿರೋದು ರೈಸ್ ಸೆಕ್ಷನ್ ಅಲ್ಲಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾನೇ ವೆರೈಟೀಸ್, ತುಂಬಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಗಿರೋ ರೈಸ್ ಕೂಡ ಇಲ್ಲಿ ಸಿಗತ್ತೆ. ಬಾಸ್ಮತಿ ರೈಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ನೋಡ್ಬೋದು, ಇದು ಮೆಹರನ್ ಅಂತ 5 kg 63 ದಿರಮ್. ಸೊ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 1200 ಆ ಥರ ಆಗತ್ತೆ, ಅಪ್ರಾಕ್ಸ್ ಅಷ್ಟಾಗತ್ತೆ. ಇಲ್ಲೊಂದಿದೆ ದುಬೈ ರೈಸ್ ಅಂತ, ಇದು ಅಷ್ಟೇ 5 kg 62 ದಿರಮ್ ಇದೆ. ಇದು ಅಷ್ಟೇ ಆಗತ್ತೆ 1200 ದಿರಮ್. ಇವಾಗ ನೀವು ನೋಡ್ತಾ ಇರೋದು ತಿಲ್ಡಾ ರೈಸ್. ಇದು ಬ್ಲ್ಯಾಕ್ ಅಂಡ್ ವೈಟ್ ರೈಸ್. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡ್ಬೋದು ನೀವು, ಬ್ಲ್ಯಾಕ್ ಅಂಡ್ ವೈಟ್ ರೈಸ್ ಬಾಸ್ಮತಿ ರೈಸ್. ಇದು 200 ಗ್ರಾಮಿಗೆ 120 ರುಪೀಸ್. 6 ದಿರಮ್ ಇದೆ, 120 ರುಪೀಸ್ ಆಗತ್ತೆ. ಇನ್ನೊಂದು ಇಲ್ಲಿದೆ ಸ್ಪಿನಾಚ್ ಅಂಡ್ ಅವೋಕೆಡೋ ಬಾಸ್ಮತಿ ರೈಸ್ ಅಂತ. ನೋಡ್ಬೋದು ನೀವು, ಕಾಣಿಸುತ್ತೆ ಇಲ್ಲಿಂದಾನೆ. ಇದು ಆಲ್ರೆಡಿ ಒಂದು 50% ಕುಕ್ ಆಗಿದೆ ಈ ರೈಸ್. ಸೊ ಈ ತರ ಆಫ್ ಬಾಯ್ಲ್ ಆಗಿರೋ ರೈಸ್ ಕೂಡ ಇಲ್ಲಿ ಇಡ್ತಾರೆ. ಇದು ಅಷ್ಟೇ ಇಂಡಿಯಾ ಗೇಟ್ ಬಾಸ್ಮತಿ ಬ್ರೌನ್ ರೈಸ್ ಇದೆ. ಇದು ನೋಡಿ, ಸ್ಪ್ರೌಟೆಡ್ ಬ್ರೌನ್ ರೈಸ್ ಅಂತೆ. ಸೊ ಇಟ್ಸ್ ಆಲ್ಮೋಸ್ಟ್ ಸೇಮೇ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡ್ಬೋದು ನೀವು, ಕನ್ನಡದಲ್ಲಿದೆ ಸೋನಾ ಮಸೂರಿ ಅಕ್ಕಿ. ಇದು 5 kgಗೆ 650 ರುಪೀಸ್ ಆಗತ್ತೆ. ಇದು ಅಷ್ಟೇ ದೋಸೆ ಇಡ್ಲಿ ರೈಸ್. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಪಾಸ್ತಾ. ನೋಡ್ಬೋದು ನೀವು, ಎಷ್ಟು ಡಿಫ್ರೆಂಟ್ ಕಲರ್ ಮತ್ತೆ ಇವನ್ ಶೇಪ್ ಕೂಡ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಬೋ ತರ ಇದೆ. ನಂಗೆ ನೋಡಿ ಸ್ವಲ್ಪ ಆಶ್ಚರ್ಯ ಆಯ್ತು. ಇದು 250 ಗ್ರಾಮಿಗೆ 500-600 ರುಪೀಸ್ ಆಗತ್ತೆ. ಈಗ ನೋಡ್ತಾ ಇದ್ದೀರಾ ಅಲ್ವಾ, ಇದು ಸೋಪ್. ಆಕ್ಚುಲಿ ಇದು ಕ್ಯಾಮಲ್ ಮಿಲ್ಕ್ ಅಲ್ಲಿ ಮಾಡಿರ್ತಾರೆ. ಇದು ತುಂಬಾ ಜನ ಇದನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಇದು ಒಂದಕ್ಕೆ 600 ರುಪೀಸ್ ಆಗತ್ತೆ. ನೋಡ್ಬೋದು ನೋಡಿ, ಇಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ ಕ್ಯಾಮಲ್ ಮಿಲ್ಕ್ ಸೋಪ್ ಅಂತ. ಇಲ್ಲೂ ಒಂದಿದೆ ಸಾಧು ದುಬೈ ಕ್ಯಾಮಲ್ ಮಿಲ್ಕ್ ಸೋಪ್ ಅಂತ. ಅವಾಗ ಇಲ್ಲಿ ಈ ತರ ಕ್ಲೀನ್ ಕೂಡ ಮಾಡ್ತಾ ಇರ್ತಾರೆ. ಇವಾಗ ಅಂತಲ್ಲ, ಯಾವಾಗ್ಲೂ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಇಲ್ಲಿ ಇದು ವೆಜಿಟೇಬಲ್ಸ್ ನ ಚಾಪ್ ಮಾಡೋದು. ನಮಗೆ ಯಾವ ತರ ಬೇಕೋ ಆ ಡಿಸೈನ್ಸ್ ಅಲ್ಲಿ ಚಾಪ್ ಮಾಡ್ಕೋಬಹುದು. ಅವ್ರು ತೋರಿಸ್ತಾ ಇದ್ರು ಆಫರ್ ಇದೆ ಅಂತ. ಸೊ ನೋಡ್ತಾ ಇದ್ವಿ ನಾವು. This plate was slicing of the basic one, like onion, carrot, ವೆಜಿಟೇಬಲ್ಸ್, ಫ್ರೂಟ್ಸ್ ನೆಲ್ಲ ಸ್ಲೈಸ್ ಮಾಡ್ಬೋದು. ಇವನ್ ಬ್ರೆಡ್ ಕ್ರಮ್ಸ್ ಕೂಡ ಮಾಡಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಒಂದು ನೋಡಿ ಎಷ್ಟು ಚೆನ್ನಾಗಿ ಪೊಟ್ಯಾಟೊ ಸ್ಲೈಸ್ ಆಗ್ತಿದೆ ಅಲ್ವಾ. ನೋಡಿ ಇವಾಗ ಆನಿಯನ್ ಕೂಡ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗುತ್ತೆ.
ಫ್ರೆಂಡ್ಸ್ ನಾನಿವಾಗ ಬಂದಿರೋದು ಮಕ್ಕಳಿಗೆ ಫೇವ್ರೆಟ್ ಸೆಕ್ಷನ್ ಅಂತ ಹೇಳ್ಬೋದು, ಅದು ಟಾಯ್ಸ್ ಸೆಕ್ಷನ್. ನೋಡ್ಬೋದು ನೀವು ಇಲ್ಲಿ ಡೈನೋಸರಸ್ ಆಗಿರೋದು, ರೈನೋಸರಸ್ ಎಲ್ಲ ಹೇಗೆ ಇಟ್ಟಿದ್ದಾರೆ ಅಂತ. ಜಸ್ಟ್ ಇದೆಲ್ಲ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಎಲ್ಲಾ ತರ ಟಾಯ್ಸ್ ಕೂಡ ಇಲ್ಲಿ ಸಿಗತ್ತೆ ಮಕ್ಕಳಿಗೆ. ಸ್ವಿಂಗ್ ಕಾರ್ ಅಂತ ಇದು ಮಕ್ಕಳಿಗೆ ವಿತ್ ಲೈಟ್ 89 dirham, ಸೊ 1800 rupees. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಒಳ್ಳೆ ಮನುಷ್ಯನೇ ನಿಲ್ತಿರೋ ತರ ಇದೆ. ಇದು ಹಾಲಿವುಡ್ ಮೂವಿ ಇನ್ಸ್ಪೈರ್ ಆಗಿ ಮಾಡಿದಾರೆ ಅನ್ಸುತ್ತೆ. ಮಕ್ಳಿಗೆಲ್ಲ ತುಂಬಾನೇ ಅಟ್ರಾಕ್ಟ್ ಆಗತ್ತೆ, ಇದು ತುಂಬಾನೇ ಇಷ್ಟ ಆಗ್ಬೋದು ಮಕ್ಳುಗಳಿಗೆ. ಇವಾಗ ನೀವ್ ನೋಡ್ಬೋದು ಇಲ್ಲೊಂದಿದೆ, ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ಇದೆಲ್ಲ ಮಾಡಿರೋದು ಮಕ್ಳು ಅಟ್ರಾಕ್ಟ್ ಮಾಡ್ಲಿಕ್ಕೆ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಇದು ಪಾತ್ರೆಗಳನ್ನೆಲ್ಲ ಕ್ಲೇಲಿ ಮಾಡಿಟ್ಟಿದ್ದಾರೆ. ನೋಡ್ಬೋದು ನೀವು ಮಗ್ಗಿರ್ಬೋದು, ಈ ತರ ವೆಸಲ್, ಈ ತರ ಎಲ್ಲ ಪಾತ್ರೆಗಳನ್ನ ಮಾಡಿ ಇಟ್ಟಿದ್ದಾರೆ. ಇವಾಗ ತುಂಬಾ ಜನ ಇದನ್ನ ಪ್ರಿಫರ್ ಮಾಡ್ತಾರೆ, ಯಾಕೆಂದ್ರೆ ಇದು ಇಕೋ ಫ್ರೆಂಡ್ಲಿ. ನೋಡ್ಬೋದು ಗ್ಲಾಸ್ ಎಲ್ಲ. ಸೊ ಇದು 1 ಗ್ಲಾಸ್ಗೆ 500 rupees ಅಂತ. ಬಿರಿಯಾನಿ ಪಾಟ್ ಇದೆ. ನೆಕ್ಸ್ಟ್ ಇದು ಕಾಪರ್ ಬಾಟಲ್ಸ್ ಕೂಡ ಇದೆ. ಇದೆಲ್ಲ ಬಂದ್ಬಿಟ್ಟು 800 rupees ಆ ತರ ಆಗತ್ತೆ. ಕಾಪರ್ ಪಾತ್ರೆಗಳು ಕೂಡ ಇದೆ, ಪ್ಲೇಟ್ಸ್ ಇದೆ. ನೋಡ್ಬೋದು ಇದೆಲ್ಲ ಸ್ಟೀಲ್ದು. ನೋಡಿ ಕಾಪರ್ ಗ್ಲಾಸ್ ಕೂಡ ಇದೆ. ಇದು ಒಂದಕ್ಕೆ 25 dirham ಅಂತ ಮೆನ್ಷನ್ ಮಾಡಿ, ಬಟ್ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 450 rupees ಆ ತರ ಆಗುತ್ತೆ 1 ಗ್ಲಾಸ್ಗೆ. ಇವನ್ ಚೊಂಬ್ ಕೂಡ ಇದೆ, 700 rupees. ಇದು ಇಷ್ಟು ಏನ್ ಹೇಳ್ತಾರೆ ಅದಕ್ಕೆ, ಮಿಳ್ಳೆ ಆ ತರ ಹೇಳ್ತಾರಲ್ಲ, ಅದು ಮೇಡ್ ಇನ್ ಇಂಡಿಯಾ. ಇವಾಗ ಇನ್ ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ಕೇಕ್ ನ ಬೇಕ್ ಮಾಡ್ಲಿಕ್ಕೆ, ಕುಕೀಸ್ ಮಾಡ್ಲಿಕ್ಕೆ ಎಲ್ಲ ಯೂಸ್ ಮಾಡೋದು. ಟ್ರೇ ಆಗಿರ್ಬೋದು, ಮೋಲ್ಡ್ ಆಗಿರ್ಬೋದು, ಎಲ್ಲ ಇದೆ. ಸೈಕಲ್ ಇಲ್ಲಿ ತುಂಬಾ ಜನ ಯೂಸ್ ಮಾಡ್ತಾರೆ. ತುಂಬಾ ಅಂದ್ರೆ ಅಷ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಬೀಚ್ ಸೈಡ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ, ವೀಕೆಂಡ್ಸ್ ಅಲ್ಲೆಲ್ಲ. ನೋಡ್ಬೋದು 999 dirham ಅಂದ್ರೆ 1000 dirham. ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 20,000 ಸೈಕಲ್ ಇದು. ಅದು ಹೆಲ್ಮೆಟ್ಸ್ ಗಳು ಕೂಡ ಇದೆ ಇಲ್ಲಿ. ನೋಡಿ ಹುಡ್ಗಿರ್ ಸೈಕಲ್. ಇಲ್ಲಿ ಬೀಚ್ ಹತ್ರ ಇರೋದ್ರಿಂದ ತುಂಬಾ ಜನ ಬಾರ್ಬಿಕ್ಯೂ ಮಾಡ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತಾರೆ. ಆಲ್ಮೋಸ್ಟ್ ವೀಕೆಂಡ್ಸ್ ಅಲ್ಲೆಲ್ಲ ನಾವು ನೋಡ್ಬೋದು, ಪಾರ್ಕ್ ಆಗಿರ್ಬೋದು, ಬೀಚ್ ಸೈಡ್ ಅಲ್ಲೆಲ್ಲ ತುಂಬಾ ಜನ ಬಾರ್ಬಿಕ್ಯೂ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಬೇಕು ಎಲ್ಲ ಇಲ್ಲಿ ಸಿಗತ್ತೆ. ಈವನ್ ವುಡ್ ಸಿಗತ್ತೆ ಇಲ್ಲಿ, ನೋಡ್ಬೋದು ನೀವು. ವುಡ್ ಸಿಗತ್ತೆ, ಚಾರ್ಕೋಲ್ ಸಿಗತ್ತೆ. ಫೈರ್ ಲೈಟರ್ ಲಿಕ್ವಿಡ್ ಅಂತ, ಇದು ಬೆಂಕಿ ಬೇಗ ಹತ್ಕೊಳ್ಳಕ್ಕೆ. ಇವಾಗ ನಾನು ಎಲೆಕ್ಟ್ರಾನಿಕ್ ಸೆಕ್ಷನ್ ಅಲ್ಲಿ ಇದ್ದೀನಿ. ನಾನ್ ನಿಮಗೆ ಇವಾಗ ಫ್ರಿಡ್ಜ್ ನ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬಾ ಕಂಪ್ನೀಸ್ ಫ್ರಿಡ್ಜ್ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ, ಇದು ತುಂಬಾನೇ ಚೆನ್ನಾಗಿತ್ತು ಇದು ಫ್ರಿಡ್ಜ್. ಫ್ರಿಡ್ಜ್ ಇಲ್ಲಿ ತುಂಬಾನೇ ಕಾಸ್ಟ್ಲಿದು ಇದೆ, ತುಂಬಾ ಕಡಿಮೆದು ಇದೆ. ಕಾಸ್ಟ್ಲಿ ಅಂತ ಹೇಳಿದ್ರೆ 2 ಲಕ್ಷ 3 ಲಕ್ಷ ಅಲ್ಲಿ ತನಕನೂ ಇದೆ. ಇವಾಗ ನೋಡ್ತಾ ಇರೋದು ನೀವು ವಾಟರ್ ಡಿಸ್ಪೆನ್ಸರ್. ಇದು ಇಲ್ಲಿ ಆಕ್ಚುಲಿ ಎಲೆಕ್ಟ್ರಾನಿಕ್ಸ್ ನ ಕಡಿಮೆ ಅಂತ ಹೇಳಿ ತುಂಬಾ ಜನ ಇಲ್ಲಿಂದ ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ವ್ಯಾಟ್ ಎಲ್ಲ ಕಡಿಮೆ. ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಕಡೆ ಎಲ್ಲ ಯೂಸ್ ಮಾಡೋದು ಇದೇ ತರ ಗ್ಯಾಸ್ ರೇಂಜ್ ನ.
ತುಂಬಾ ಒಂದು 80% ಮನೇಲಿ ನೋಡ್ಬೋದು ನೀವು, ಎಲ್ಲಾರ ಮನೇಲೂ ಇದೇ ತರ ರೇಂಜಸ್ ನ ಯೂಸ್ ಮಾಡ್ತಾರೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಇದು ಎಲೆಕ್ಟ್ರಿಕ್ದು ರೇಂಜರ್. ಇದು ಬಂದ್ಬಿಟ್ಟು ಗ್ಯಾಸ್ದು. ಇದು ಅಷ್ಟೇ ತುಂಬಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಲ್ಲೆಲ್ಲ ಸಿಗುತ್ತೆ. ನಾನು ತೋರಿಸಿದ್ದು ನಿಮಗೆ ಬಾಷ್ದು. ನೋಡ್ತಾ ಇದ್ದೀರಲ್ವಾ ನೀವು, ಎಲೆಕ್ಟ್ರಿಕ್ ರೇಂಜರ್, ಎಲೆಕ್ಟ್ರಿಕ್ ಆಗಿರ್ಬೋದು, ಗ್ಯಾಸ್ ರೇಂಜರ್, ಎರಡರಲ್ಲೂ ಅಷ್ಟೇ ಕೆಳಗಡೆನೆ ನಮಗೆ ಗ್ರಿಲ್ಲಿಂಗ್ ಇರುತ್ತೆ. ಇಲ್ಲೇ ನಾವು ಏನ್ ಗ್ರಿಲ್ ಬೇಕು, ಚಿಕನ್ ಆಗಿರ್ಬೋದು, ವೆಜಿಟೇಬಲ್ ಏನ್ ಬೇಕಾದ್ರೂ ಗ್ರಿಲ್ ಮಾಡ್ಕೋಬಹುದು. ಕೇಕ್ ಕೂಡ ಬೇಕ್ ಮಾಡ್ಬೋದು ನಾವು. ಇವಾಗ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ರಿಕ್ವೈರ್ ಇರೋದೇ ವಾಷಿಂಗ್ ಮಿಷಿನ್. ತುಂಬಾ ಜನ ವಾಷಿಂಗ್ ಮಿಷಿನ್ ಪ್ರಿಫರ್ ಮಾಡ್ತಾರೆ. ನೋಡ್ಬೋದು ಇದೆಲ್ಲ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಸ್ ನೋಡಿ. ಸೊ 40,000 rupees ಆಗತ್ತೆ ಇದು ಇಂಡಿಯಾ ಕನ್ವರ್ಟ್ ಮಾಡಿದ್ರೆ. ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇದು ಅಷ್ಟೇನೆ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 4,899 ಅಂದ್ರೆ ಆಲ್ಮೋಸ್ಟ್ 90,000 ಹತ್ತತ್ರ ಆಗತ್ತೆ. ಇದು ಅಷ್ಟೇ ಫ್ರಂಟ್ ಲೋಡ್. ಇದು 1,20,000 40,000 ಹಂಗ ಆಗತ್ತೆ. ಇಲ್ಲಿ ಡಬಲ್ ಇದೆ, ಇಲ್ಲೇ ವಾಶ್ ಮಾಡಿ ಇಲ್ಲೇ ಡ್ರೈ ಕೂಡ ಮಾಡುತ್ತೆ ಇದು. ತುಂಬಾ ಕಾಸ್ಟ್ಲಿ ಆಗೂ ಸಿಗುತ್ತೆ, ತುಂಬಾ ಚೀಪ್ ಅಲ್ಲೂ ಸಿಗುತ್ತೆ. ನಿಮಗೆ ತುಂಬಾ ಚೀಪ್ ಇಂದ ತೋರಿಸ್ಬೇಕು ಅಂದ್ರೆ ನಾನು ತೋರಿಸ್ಬೇಕು ಅಂದ್ರೆ ಇದು ಫಸ್ಟ್ ಒನ್ ಅಂತ ಬ್ರ್ಯಾಂಡ್ ಹೇಳಿ 699. ಸೊ 7,400 ಏನೋ ಆಗತ್ತೆ. ಇದ್ ನೋಡ್ಬೋದು ನೀವು, LG ಅವ್ರದ್ದು ಟ್ವಿನ್ ವಾಶ್ ಅಂತ. 2 ಲಕ್ಷ ಆಗತ್ತೆ ಫ್ರೆಂಡ್ಸ್. ಇದು 10,999 ಇಲ್ಲ 11,000, 2.5 ಲಕ್ಷ 2.5 ಲಕ್ಷ ಹತ್ತತ್ರ ಆಗತ್ತೆ. 22.5 kg ಕೆಪಾಸಿಟಿ ಇದೆಯಂತ ಇದಕ್ಕೆ. ಫ್ರೆಂಡ್ಸ್ ಇದು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಟಿವಿ ಅಂತಾನೆ ಹೇಳ್ಬೋದು. 60 ಲಕ್ಷ ಟಿವಿ ಇದು. ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ. ಇನ್ನು ಯಾರು ಅದನ್ನ ನೋಡಿಲ್ಲ ಅಂದ್ರೆ ನಾನು ಅದನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬಹುದು ನೋಡಿ. ಇವಾಗ ನೋಡ್ತಾ ಇರೋದು ನೀವು ಟಿವಿ. ಇಲ್ಲಿ ತುಂಬಾನೇ ಡಿಫ್ರೆಂಟ್ ಕಂಪನೀಸ್ಗಳದ್ದು ಟಿವಿ ಕೂಡ ಇದೆ. ಇಲ್ಲಿ ಸ್ಯಾಮ್ಸಂಗ್, LG, ಸೋನಿ ಆ ಥರ ಎಲ್ಲ. ಈವನ್ ಸೈಜ್ ಕೂಡ ಡಿಫ್ರೆಂಟ್ ಇದೆ, ಪ್ರೈಸ್ ಕೂಡ ಡಿಫ್ರೆಂಟ್, ಡಿಪೆಂಡ್ಸ್ ಆನ್ ದ ಸೈಜ್ ಪ್ರೈಸಸ್ ಇರುತ್ತೆ. ನಾನು ಲಾಸ್ಟ್ ಇವಾಗ ಒಂದು 3 to 4 months ಬ್ಯಾಕ್ ಟಿವಿ ಪರ್ಚೇಸ್ ಮಾಡಿದ್ವಿ. ಇಲ್ಲಿಂದ ತುಂಬಾ ಜನ ಬೇರೆ ಕಂಟ್ರೀಸ್ಗೆ ಟಿವಿಗಳನ್ನ ತಗೊಂಡು ಹೋಗ್ತಾರೆ. ನಾವು ಒಂದು ತಗೊಂಡು ಹೋಗಿದ್ವಿ ಇಂಡಿಯಾಗೆ. ನಮಗೆ ಆಲ್ಮೋಸ್ಟ್ ಒಂದು 80,000 to 1 lakh ಅಷ್ಟು ಅಮೌಂಟ್ ನಮಗೆ ಸೇವ್ ಆಯಿತು. ಬಟ್ ಕಸ್ಟಮ್ಸ್ ಅಲ್ಲಿ ನಮಗೆ ಕೇಳ್ತಾರೆ, ಅವಾಗ ನಾವು ಕರೆಕ್ಟ್ ಇಲ್ಲಿದು ಬಿಲ್ಸ್ ಇದೆಲ್ಲ ಕರೆಕ್ಟಾಗಿ ತೋರಿಸಿದ್ರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಟಿಸ್ಕೊಂಡ್ಬಿಟ್ಟು ಅವ್ರು ನಮಗೆ ಏರ್ಪೋರ್ಟ್ ಅಲ್ಲಿ ಬಿಡ್ತಾರೆ. ಇಲ್ಲಿಂದ ಯಾರಾದರೂ ತಗೊಂಡು ಹೋಗ್ತೀರಾ ಅಂದ್ರೆ ಫಸ್ಟ್ ಏರ್ಲೈನ್ಸ್ ಅವ್ರನ್ನ ನೀವು ಟಿಕೆಟ್ ಬುಕ್ ಮಾಡೋಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಏರ್ಲೈನ್ಸ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಷ್ಟೇ ಇಂಚ್ನ ತಗೊಂಡು ಹೋಗ್ಬೋದು ಅಂತ. ಮ್ಯಾಕ್ಸಿಮಮ್ ಒಂದು 55 inches ಅಷ್ಟು ಮಾತ್ರ ಬಿಡ್ತಾರೆ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ಯಾವುದೇ ವಿಡಿಯೋಸ್ ಅಥವಾ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆ ಕೂಡಲೇ ನೋಟಿಫಿಕೇಶನ್ ಸಿಗತ್ತೆ.